ಶಿವ ಮತ್ತು ಪಾರ್ವತಿ ದೇವಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದೈವಿಕ ದಂಪತಿಗಳಾಗಿ ಪರಿಗಣಿಸಲ್ಪಡುತ್ತಾರೆ. ಇವರು ಸೃಷ್ಟಿ, ಸಂಹಾರ ಮತ್ತು ಸಮತೋಲನದ ಸಂಕೇತಗಳಾಗಿದ್ದಾರೆ. ಶಿವನು ಸಂಹಾರದ ದೇವರು ಎಂದು ಪರಿಗಣಿಸಲ್ಪಡುತ್ತಾನೆ, ಆದರೆ ಅವನು ಕೇವಲ ನಾಶ ಮಾಡುವವನೇ ಅಲ್ಲ, ಹೊಸ ಸೃಷ್ಟಿಗೆ ಮಾರ್ಗ ತೆರೆಸುವವನು ಕೂಡ. ಪಾರ್ವತಿ ದೇವಿ ಶಕ್ತಿ, ಪ್ರೀತಿ, ತಾಯಿ ಮಮತೆ ಮತ್ತು ಸಹನೆಯ ಸಂಕೇತವಾಗಿದ್ದಾರೆ. ಇವರಿಬ್ಬರ ಸಂಗಮವು ಪ್ರಕೃತಿ ಮತ್ತು ಶಕ್ತಿಯ ಏಕತೆಯನ್ನು ತೋರಿಸುತ್ತದೆ. ಶಿವನು ಸಾಮಾನ್ಯವಾಗಿ ಕೈಲಾಸ ಪರ್ವತದಲ್ಲಿ ಧ್ಯಾನಮಗ್ನನಾಗಿ ಇರುವ ದೇವರೆಂದು ವರ್ಣಿಸಲ್ಪಡುತ್ತಾನೆ. ಅವನು ಸರಳ ಜೀವನವನ್ನು ಇಷ್ಟಪಡುವವನು. ಅವನ ದೇಹದ ಮೇಲೆ ಭಸ್ಮ ಲೇಪನ, ಕಂಠದಲ್ಲಿ ನಾಗ, ಜಟೆಯಲ್ಲಿ ಗಂಗಾ ಮತ್ತು ತಲೆಯ ಮೇಲೆ ಚಂದ್ರ ಇದ್ದಂತೆ ಚಿತ್ರಿಸಲಾಗುತ್ತದೆ. ಅವನ ಕೈಯಲ್ಲಿ ತ್ರಿಶೂಲ ಮತ್ತು ಡಮರು ಇರುತ್ತವೆ. ತ್ರಿಶೂಲವು ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನು ಸೂಚಿಸುತ್ತದೆ. ಡಮರುವು ಬ್ರಹ್ಮಾಂಡದ ಶಬ್ದದ ಸಂಕೇತವಾಗಿದೆ. ಪಾರ್ವತಿ ದೇವಿ ಹಿಮಾಲಯ ರಾಜನ ಮಗಳು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅವಳು ಶಿವನನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದಳು. ಅವಳ ತಪಸ್ಸು ಮತ್ತು ಭಕ್ತಿ ನೋಡಿ ಶಿವನು ಸಂತೋಷಗೊಂಡು ಅವಳನ್ನು ವಿವಾಹ ಮಾಡಿಕೊಂಡನು. ಪಾರ್ವತಿ ದೇವಿ ದಯಾಳು ತಾಯಿ ಸ್ವರೂಪದಲ್ಲಿಯೂ ದುರ್ಗೆ ಮತ್ತು ಕಾಳಿ ರೂಪದಲ್ಲಿಯೂ ಕಾಣಿಸಿಕೊಳ್ಳುತ್ತಾಳೆ. ಇದು ಅವಳು ಮೃದುತನ